ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮಹಾಲಕ್ಷ್ಮಿ. ನಾನು ವರ್ಕಿಂಗ್ ವುಮೆನು. ಅಮೂಲ್ ಕನ್ನಡ ಫೇಸ್ಬುಕ್ ಲೈವ್ಗೆ ಸ್ವಾಗತ. ನನಗೆ ಅವಕಾಶ ಕೊಟ್ಟ ನಂದಿನಿ ಮೇಡಮ್ ಅವರಿಗೆ ತುಂಬ ತುಂಬ ಧನ್ಯವಾದಗಳು. ನಾನು ಮಾಡ್ತಾ ಇರೋದು ಅಡಿಗೆ ಅಪ್ಪೆ ಪಾಯಸ ಅಂತ. ಇದೊಂದು ಮಂಗಳೂರು ಕಡೆ ಮಾಡುವಂಥ ಅಡಿಗೆ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ನೋಡೋಣ ಬನ್ನಿ. ಅಮೂಲ್ ವೀಟ್ ಫ್ಲೋರ್ ಬೇಕಾಗುತ್ತೆ, ಅಮೂಲ್ ಘೀ ಬೇಕಾಗುತ್ತೆ, ಅಮೂಲ್ ಕೋವಾ ಬೇಕಾಗುತ್ತೆ, ಅಮೂಲ್ ಪನೀರ್, ಅಮೂಲ್ ಥಿಕ್ ಫ್ಯಾಟ್ ಮಿಲ್ಕ್, ಆಮೇಲೆ ಸಕ್ಕರೆ ತಗೊಂಡಿದ್ದೀನಿ, ಚಿರೋಟಿ ರವೆ, ಗೋಡಂಬಿ, ಬಾದಾಮ್, ಪಿಸ್ತಾ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ, ಏಲಕ್ಕಿ ಬೇಕಾಗುತ್ತೆ, ಕಿಸ್ಮಿಸ್ ಬೇಕಾಗುತ್ತೆ, ಆಮೇಲೆ ಎಣ್ಣೆ ಕರಿಲಿಕ್ಕೆ ಬೇಕಾಗುತ್ತೆ. ಆಮೇಲೆ ಮಾಡೋದು ನೋಡೋಣ ಬನ್ನಿ. ಈಗ ಮೊದಲಿಗೆ ನಾನೇನು ಮಾಡಿದ್ದೀನಿ ಅಂದರೆ ಚಿರೋಟಿ ರವೆ, ಸ್ವಲ್ಪ ಉಪ್ಪು, ಚಿರೋಟಿ ರವೆ, ತುಪ್ಪ, ಒಂಚೂರು ಅಮೂಲ್ ಗೋಧಿ ಹಿಟ್ಟು ಹಾಕ್ಕೊಂಡು ಕಲಿಸ್ಕೊಂಡಿದ್ದೀನಿ. ಯಾಕಂದರೆ ಇದು ನೆಂದರೆ ಮಾತ್ರ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಇದು ಈ ಥರ ಒಂದು ಡೋ ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇದನ್ನು ಫಸ್ಟ್ ಮಾಡ್ಕೋಬೇಕು. ಒಂದು 15-20 ನಿಮಿಷ ನೆಂದರೆ ಚೆನ್ನಾಗಿರುತ್ತೆ. ಸೊ ಇದನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಅಮೂಲ್ ಹಾಲನ್ನು ಕಾಯಿಸ್ಕೊಳ್ಳೋಣ. ಆ್ಯಕ್ಚುಲಿ ಇದಕ್ಕೆ ಪನೀರು ಕೋವಾ ಎಲ್ಲ ಹಾಕೋದಿಲ್ಲ. ನಾನು ಅಮೂಲ್ ಪ್ರಾಡಕ್ಟ್ ಯೂಸ್ ಮಾಡಿಕೊಂಡು ತಿಕ್ಕಾಗಿ ಮಾಡ್ತಾ ಇದ್ದೀನಿ, ರಿಚಾಗಿ ಮಾಡ್ತಾ ಇದ್ದೀನಿ. ಯೂಶಲಿ ಇದು ಅಪ್ಪೆ ಪಾಯಸ ಅಂದರೆ ಅದು ಒಂದು ಹಪ್ಪಳ ಥರ ಕರೆದು ಮಾಮೂಲಿ ಹಾಲ್ಗೆ ಹಾಕಿ ಸಕ್ಕರೆ ಹಾಕಿ ಡ್ರೈ ನಟ್ಸ್ ಹಾಕಿ ಮಾಡಿಬಿಡ್ತಾರೆ. ಸೊ ನಾನು ಅಮೂಲ್ ಪ್ರಾಡಕ್ಟ್ ಯೂಸ್ ಮಾಡಿಕೊಂಡು ಪನೀರ್ ಮತ್ತು ಕೋವಾ ಹಾಕ್ತಾ ಇದ್ದೀನಿ. ತುಂಬ ರಿಚ್ ಆಗಿರುತ್ತೆ ಇದು. ಹಾಲು ಕಾಯ್ತಾ ಇರಲಿ, ಚೆನ್ನಾಗಿ ಕಾದು ಸ್ವಲ್ಪ ತಿಕ್ಕಿದೆ ಆಲ್ರೆಡಿ. ಸ್ವಲ್ಪ ಏನಾದರೂ ತಿಕ್ ಮಿಲ್ಕ್ ತಗೊಂಡಿಲ್ಲ ಅಂದರೆ ಸ್ವಲ್ಪ ನೀವು ತಿಕ್ನೆಸ್ ಮಿಲ್ಕ್ ಇಲ್ಲ ಅಂದರೆ ಚೆನ್ನಾಗಿ ಕಾಯಿಸಿ ನೀರೆಲ್ಲ ಸ್ವಲ್ಪ ಬತ್ತಬೇಕು, ಅದುವರೆಗೂ ಸ್ವಲ್ಪ ಕಾಯಿಸ್ಕೋಬೇಕು. ಅದಕ್ಕೆ ನಾನು ಆಲ್ರೆಡಿ ತಿಕ್ ಫ್ಯಾಟ್ ಮಿಲ್ಕ್ ತೊಗೊಂಡಿದ್ದೀನಿ. ನೋಡಿ, ಇದು ತುಂಬ ಚೆನ್ನಾಗಿದೆ. ಇದು ಈ ಮಿಲ್ಕ್ ತೊಗೊಂಡಿದ್ದೀನಿ, ಅಮೂಲ್ ಗೋಲ್ಡ್ ತೊಗೊಂಡಿದ್ದೀನಿ. ಸೊ ಲೈಟ್ ಏನಾದರೂ ತಿಕ್ನೆಸ್ ಇಲ್ಲ ಅಂದರೆ ಚೆನ್ನಾಗಿ ಕಾಯಿಸಿ ಸ್ವಲ್ಪ ನೀರೆಲ್ಲ ಸ್ವಲ್ಪ ಬತ್ತಿದ್ರೆ ತುಂಬ ಟೇಸ್ಟ್ ಇರುತ್ತೆ ಪಾಯಸ. ಇವಾಗ ಎಣ್ಣೆ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ನಾನು. ಇದೊಂದು ಕಡೆ ಬಿಸಿ ಆಗ್ತಾ ಇದ್ದೀವಿ. ಅಷ್ಟೊತ್ತಿಗೆ ಅಮೂಲ್ ಪನೀರ್ನ ತುರಿದಿಟ್ಕೊಳ್ತೀನಿ ಸ್ವಲ್ಪ. ಇದು ಆ್ಯಕ್ಚುಲಿ ಮಾಡೋದ್ರಲ್ಲಿ ಈ ಪನೀರೆಲ್ಲ ಇಲ್ಲವೇ ಇಲ್ಲ, ಪನೀರು ಕೋವಾ ಎಲ್ಲ ಹಾಕೋಲ್ಲ, ಬಟ್ ಹಾಕಿದರೆ ಚೆನ್ನಾಗಿರುತ್ತೆ. ಸೊ ಅರ್ಧ ಲೀಟ್ರಿಗೆ ನಾನೊಂದು 1/4 ಪೋರ್ಷನ್ ಅಷ್ಟು ಪನೀರ್ ತೊಗೊಂಡಿದ್ದೀನಿ. ಕೋವಾನು ಹಾಕ್ತೀವಲ್ವ, ಅದಕ್ಕೆ ಸೊ ಇದು ಸಾಕಾಗುತ್ತೆ. ಸೊ ಕೋವಾನು ಹಂಗೆ ಓಪನ್ ಮಾಡ್ಕೊತೀನಿ ಹಾಲು ಎಣ್ಣೆ ಕಾಯೋಗಳಿಗೆ.
ಜನರಲ್ ಆಗಿ ಪಾಯಸಕ್ಕೆ ಕೋವಾ ಹಾಕಿದರೆ ತುಂಬ ಟೇಸ್ಟ್ ಇರುತ್ತೆ. ನಾರ್ಮಲ್ ಪಾಯಸಗಳಿಗೆ ಚೆನ್ನಾಗಿರುತ್ತೆ. ಇದು ಹಾಲು ಕಾಯ್ತಾ ಇರಲಿ, ಸ್ವಲ್ಪ ತಿಕ್ನೆಸ್ ಬರಲಿ. ಚಿಕ್ಕದಾಗಿ ಇಟ್ಟಿದ್ದೀನಿ, ಒಂಚೂರು ಮುರ್ಕೊಳ್ಳೋಣ. ಚೆನ್ನಾಗಿದೆ ನೋಡಿ, ಅಮೂಲ್ ಕೋವಾ ತುಂಬ ಚೆನ್ನಾಗಿದೆ. ಸೊ ನಾನು ಈ ಕಡೆ ಇಟ್ಕೊತೀನಿ. ಇವಾಗ ಇನ್ನೊಂದು ಪ್ರೊಸೀಜರ್ ಇದೆ. ಚೆನ್ನಾಗಿ ನೆಂದರೆ ಈ ಥರ ಬರುತ್ತೆ, ಚೆನ್ನಾಗಿರುತ್ತೆ ಮಾಡೋಕ್ಕೆ. ಪೂರಿ ಥರ ಲಟ್ಟಿಸ್ಕೋಬೇಕು. ಅಪ್ಪೆ ಅಂದರೆ ಇನ್ನೇನಿಲ್ಲ, ಇದು ಒಂಥರ ಹಪ್ಳ ಥರ ಮಾಡಿ ಕರಿಯೋದು. ಇದು ಆ್ಯಕ್ಚುಲಿ ಉಬ್ಬು ಬಿಟ್ಟರೆ ಚೆನ್ನಾಗಿರೋದಿಲ್ಲ. ಸೊ ಸ್ವಲ್ಪ ಸ್ಕ್ವೇರ್ ಮಾಡಿಕೊಂಡು ನಾವು ಶಂಕರಪೋಳಿ ಮಾಡೋ ಥರ ಡೈಮಂಡ್ ಶೇಪಲ್ಲಿ ಆಗಲಿ ಏನೇ ಶೇಪಲ್ಲಾಗಲಿ ಮಾಡಿಕೊಂಡ್ರೆ ಅದೊಂಥರ ನಾವು ಮುರಿಯೋ ಅಷ್ಟು ಇರಲ್ಲ, ಮುರಿಯೋದು ಚೆನ್ನಾಗಿರಲ್ಲ. ಸೊ ಮಾಡುವಾಗಲೇ ನಾವು ಸ್ವಲ್ಪ ಈ ಥರ ಯೂಶಲಿ ಮೈದಾ ಹಾಕ್ತಾರೆ, ಮೈದಾ ಜಾಸ್ತಿ, ಚಿರೋಟಿ ರವೆ ಕಡಿಮೆ ಹಾಕ್ತಾರೆ. ನಾನು ಚಿರೋಟಿ ರವೆ ಜಾಸ್ತಿ, ಮೈದಾ ಬದಲು ನಾನು ಅಮೂಲ್ ವೀಟ್ ಫ್ಲೋರ್ ಯೂಸ್ ಮಾಡಿದ್ದೀನಿ. ಸ್ವಲ್ಪ ಕ್ರಿಸ್ಪಾಗಿ ಬರಬೇಕು, ಆವಾಗ ಅದೊಂದು ಸ್ವಲ್ಪ ಇದು ಆ್ಯಕ್ಚುಲಿ ಮಾಡಿಬಿಟ್ಟು ಒಂದು 2 hours ಬಿಟ್ಬಿಡಬೇಕು, ಆವಾಗ ತುಂಬ ಚೆನ್ನಾಗಿರುತ್ತೆ. ತಕ್ಷಣಕ್ಕೆ ಅದು ನೆಂದು ಅದರಲ್ಲೆಲ್ಲ ಸ್ವೀಟೆಲ್ಲ ಸೇರಿಕೊಂಡು ಆಮೇಲೆ ಚೆನ್ನಾಗಿರುತ್ತೆ ಇದು.
ಗರಿ ಗರಿ ಬರಬೇಕು, ಸ್ವಲ್ಪ ಹಪ್ಪಳ ಥರ ಕರ್ಕೋಬೇಕು ಅದು. ಇದು ಹಾಲು ಆಫ್ ಮಾಡಿದ್ದೀನಿ. ಅದು ಆಲ್ರೆಡಿ ತಿಕ್ಕಿರೋದ್ರಿಂದ ನಾನು ಆಫ್ ಮಾಡಿದ್ದೀನಿ. ಸ್ವಲ್ಪ ಲೈಟಾಗಿದ್ದರೆ ನೀವು ಇನ್ನೂ ಸ್ವಲ್ಪ ಕಾಯಿಸ್ಕೊಬೇಕು, ಕುದಿಬೇಕು ಚೆನ್ನಾಗಿ. ನೋಡಿ ಹಪ್ಪಳ ಥರ ಬಂತಲ್ಲ, ಈ ಥರ ಕರೆದು ಇನ್ನೊಂದಷ್ಟು ಮಾಡ್ತೀನಿ. ದೊಡ್ಡದಾಗಿ ಮಾಡಿನೂ ಮಾಡ್ಬೋದು, ಬಟ್ ನಾನು ತಿನ್ನಾಗಿ ಮಾಡಿಬಿಟ್ಟು ಹಿಂಗೆ ಹಪ್ಪಳ ಥರ ಮಾಡಿಬಿಟ್ಟಿದ್ದೀನಿ. ಪೂರಿ ಉಬ್ಬೋ ಥರ ಇದ್ದರೆ ನೀವು ಫೋರ್ಕಿಂದ ಅದು ಸ್ವಲ್ಪ ಪ್ರೆಸ್ ಮಾಡಿಬಿಡಿ, ಸೊ ದಟ್ ಅದು ಇದಾಗಲ್ಲ. ಉಬ್ಬೋಕೆ ಬಿಡಬಾರ್ದು ಅಷ್ಟೇ. ಫೋರ್ಕಿಂದ ಚುಚ್ಚಿಬಿಟ್ರೆ ಅದು ಈ ಥರ ಖಡಕ್ ಬರುತ್ತೆ, ಅದು ಖಡಕ್ ಪೂರಿ ಥರ ಬರುತ್ತೆ. ತಿನ್ನಾಗಿ ಲಟ್ಸ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ. ಮುರಿದ್ರೆ ಹಿಂಗೆ ಸೌಂಡ್ ಬರಬೇಕು ಆ ಥರ. ನೋಡಿ ಸೇಮ್ ಹಪ್ಪಳ ಥರನೇ ಇದೆ ನೋಡಿ. ಒಂಚೂರು ಕಲಸಿಟ್ಬಿಟ್ರೆ ಚೆನ್ನಾಗಿ ಬರುತ್ತೆ. ತಕ್ಷಣ ಕಲಸಿ ತಕ್ಷಣ ಮಾಡ್ತೀವಿ ಅಂದರೆ ಈ ಥರ ಬರೋದಿಲ್ಲ. ಒಂಥರ ನಾನು ಮಾಡಿ ನೋಡಿದ್ದೀನಿ, ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ. ಅದಕ್ಕೆ ನಾನು ಹಿಟ್ಟು ಕಲಸಿ ಇಟ್ಬಿಟ್ಟೆ. ಇದು ಅಥೆಂಟಿಕ್ ಕರ್ನಾಟಕ ಡಿಶ್ ಇದು. ಚಿರೋಟಿ ರವೆ ಆಗಿರೋದ್ರಿಂದ ಈ ಥರ ಬರುತ್ತೆ. ಫುಲ್ ಮೈದಾದಲ್ಲೂ ಮಾಡೋರು ಮಾಡ್ತಾರೆ. ನನಗೆ ಆ್ಯಕ್ಚುಲಿ ಚಿರೋಟಿ ರವೆ ಇಷ್ಟ ಆಯಿತು. ಸ್ವಲ್ಪ ಅದೇ ಮೈದಾ ಬದಲು ನಾನು ಅಮೂಲ್ ವೀಟ್ ಫ್ಲೋರ್ ಯೂಸ್ ಮಾಡಿದ್ದೀನಿ. ಅದು ಉಬ್ಬಿದ್ರೂ ಏನು ಪರವಾಗಿಲ್ಲ, ಅದು ಒಡೆದ್ರೆ ಹೊಡಿದ್ರೆ ಚಿರೋಟಿ ರವೆ ಅಲ್ವಾ, ಅಷ್ಟೊಂದು ಸಾಫ್ಟ್ ಇರಲ್ಲ, ಅದು ಗರಿನೇ ಬಂದಿರುತ್ತೆ. ಉಬ್ಬಿದ್ರೂ ಕೂಡ ಗರಿ ಗರಿ ಇರುತ್ತೆ. ಇದಕ್ಕೆ ಬೇಕಾದ್ರೆ ಸ್ಯಾಫ್ರಾನ್ ಕೂಡ ಯೂಸ್ ಮಾಡ್ಕೋಬೋದು. ಕಲರ್ ನಿಮಗೆ ಬೇಕು ಅಂದರೆ ನ್ಯಾಚುರಲ್ ಕಲರು ಸ್ಯಾಫ್ರಾನ್ ಹಾಕಿದರೂ ನ್ಯಾಚುರಲ್ ಆಗಿ ಯೆಲ್ಲೋಯಿಶ್ ಬರುತ್ತೆ. ಇದು ಕೆಲವರು ಯೆಲ್ಲೋ ಕಲರ್ ಫುಡ್ ಕಲರು ಹಾಕ್ತಾರೆ, ನನಗೆ ಇಷ್ಟ ಆಗ್ತಾ ಇಲ್ಲ, ಅದಕ್ಕೆ ಹಾಕ್ತಾಯಿಲ್ಲ ನಾನು. ಮತ್ತು ಅರಿಶಿನ ಹಾಕ್ತಾರೆ, ನನಗೆ ಅದು ಇಷ್ಟ ಇಲ್ಲ. ಸೊ ಇದಾಗಿದೆ, ಇದು ನಾನು ಆಫ್ ಮಾಡ್ತೀನಿ. ನೋಡಿ ಪೂರಿ ಎಲ್ಲ ಆಗಿದೆ, ಅಂದರೆ ಹಪ್ಪಳ ಹಪ್ಪಳ ರೆಡಿ ಇದೆ. ಸೊ ಇವಾಗ ಇದಕ್ಕೆ ಸಕ್ಕರೆ ಹಾಕ್ಕೊಂಡ್ಬಿಡ್ತೀನಿ. ಸಕ್ಕರೆ ಆ್ಯಕ್ಚುಲಿ ನಾನು 1.5 ಕಪ್ ತೊಗೊಂಡಿದ್ದೀನಿ, 1 ಕಪ್ ಹಾಕ್ತೀನಿ. ಸಕ್ಕರೆ ಸ್ವಲ್ಪ ಡಿಸಾಲ್ವ್ ಆಗಬೇಕು. ಪಾಯಸ ಅನ್ನೋದ್ರಿಂದ 1/4 ಕಪ್ ಹಾಕ್ತೀನಿ ನಾನು. ಸ್ವಲ್ಪ ಸಕ್ಕರೆ ಡಿಸಾಲ್ವ್ ಆಗಬೇಕು, ಕರಗೋವರೆಗೂ. ಇದು ಕರಗಲಿ ಅಷ್ಟೊತ್ತಿಗೆ. ಸೊ ಅಮೂಲ್ ತುಪ್ಪ ಬಳಸಿ ನಾನು
ಡ್ರೈ ನಟ್ಸ್ ಎಲ್ಲ ನಾನು ಒಗ್ಗರಣೆ ಮಾಡ್ಕೊಳ್ತೀನಿ. ಸೊ 3 ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ. ಸಕ್ಕರೆ ಎಲ್ಲ ಡಿಸಾಲ್ವ್ ಆಗಿದೆ. ಇದಕ್ಕೆ ಇವಾಗ ಅಮೂಲ್ ಪನೀರ್ ತುರಿದಿಟ್ಕೊಂಡಿದ್ನಲ್ಲ ಅದು ಹಾಕ್ತಾ ಇದ್ದೀನಿ. ಮತ್ತು ಅಮೂಲ್ ಕೋವಾ. ಇದು ಯೂಶಲಿ ಈ ಅಥೆಂಟಿಕ್ ರೆಸಿಪಿಯಲ್ಲಿ ಇದಿಲ್ಲ. ಇದೆರಡು ನಾನು ಅಡಿಷನ್ ಮಾಡ್ತಾ ಇದ್ದೀನಿ. ಸೊ ಇದೊಂಚೂರು ತಿಕ್ ಬರಲಿ. ಬೇಕಾದ್ರೆ ಇನ್ನೊಂಚೂರು ಪನೀರ್ ಹಾಕ್ಬೋದು, ಇದು ಹಾಕ್ಬೋದು, ನೋಡ್ಕೊಂಡು ಹಾಕೋಣ. ಸೊ ಗೋಡಂಬಿ ಒಗ್ಗರಣೆ ಮಾಡ್ಕೊಳ್ತೀನಿ. ಇದನ್ನು ಅಡಿಷನ್ ಮಾಡ್ತಾ ಇದ್ದೀನಿ. ಆಮೇಲೆ ಇದು ಕಿಸ್ಮಿಸ್ ಹಾಕ್ತಾ ಇದ್ದೀನಿ. ರೆಗ್ಯುಲರ್ ಪಾಯಸಕ್ಕಿಂತ ಇದೊಂಚೂರು ಚೇಂಜ್ ಇರುತ್ತೆ. ಸೊ ಇದು ಆಗಿದೆ. ಇದೊಂಚೂರು ನೋಡಿ, ಕೋವಾ ಅದೆಲ್ಲ ಹಾಕಿರೋದಕ್ಕೆ ಸ್ವಲ್ಪ ತಿಕ್ಕಾಗೆ ಬಂತು. ಪನೀರು ಕೋವಾ ಎಲ್ಲ ಹಾಕಿರೋದಕ್ಕೆ. ಇದಕ್ಕೆ ಸ್ಯಾಫ್ರಾನ್ ಹಾಕ್ಬೋದು. ಏಲಕ್ಕಿ ಪುಡಿ ನಾನು ಪೌಡರೇ ತೊಗೊಂಡ್ಬಿಟ್ಟಿದ್ದೀನಿ. ಇವಾಗ ಹಪ್ಪಳ ಎಲ್ಲ ಹಾಕಿದ್ದೀನಿ. ಇದೊಂದು ಸ್ವಲ್ಪ ನೆಂದು ಎಲ್ಲ ಅದರಲ್ಲಿ ಹೀರ್ಕೊಂಡು ತುಂಬ ಚೆನ್ನಾಗಿರುತ್ತೆ. 1 ಅವರ್ ಆದರೂ ಬೇಕು, ಅಟ್ಲೀಸ್ಟ್ 1 ಅವರ್ ಬೇಕು. ತಕ್ಷಣಕ್ಕಿಂತ ಒಂದು 1 ಅವರ್ ಇದ್ದರೆ ಚೆನ್ನಾಗಿದೆ. ಕ್ರಷ್ ಮಾಡಿ ಹಾಕ್ತಾರೆ ಕೆಲವರು. ಆಮೇಲೆ ವಾಲ್ನಟ್ಟು ಮತ್ತು ಇದು ಬಾದಾಮ್ ಪಿಸ್ತಾ ಎಲ್ಲನೂ ಕಟ್ ಮಾಡ್ಕೊಂಡಿರೋದು ಹಾಕಿದ್ದೀನಿ. ಇನ್ನೂ ಸ್ವಲ್ಪ ಪನೀರ್ ಹಾಕ್ತೀನಿ. ಅಪ್ಪೆ ಪಾಯಸ ರೆಡಿ. ಆ ಕಡಕ್ ಇರೋದೆಲ್ಲ ಅದು ಹಾಲು ಹೀರ್ಕೊಂಡು, ಆ ಕೋವಾ ಹೀರ್ಕೊಂಡು, ಸಕ್ಕರೆ ಹೀರ್ಕೊಂಡು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಕೋವಾನ ಇನ್ನೊಂಚೂರು ಹಾಕ್ತೀನಿ, ಟೇಸ್ಟ್ ಇರುತ್ತೆ. ಇದಕ್ಕೆ ನೀವು ಬೇಕಾದ್ರೆ ಸ್ಯಾಫ್ರಾನ್ ಹಾಕ್ಕೊಳ್ಳಿ, ಕಲರ್ ಬೇಕು ಅಂದರೆ. ಫುಡ್ ಕಲರ್ ಯೂಸ್ ಮಾಡೋರು ಮಾಡ್ಕೊಳ್ಳಿ. ನಾನು ಯೂಸ್ ಮಾಡಲ್ಲ ಫುಡ್ ಕಲರು. ಮತ್ತು ಇದು ಅರಿಶಿನೂ ಹಾಕ್ತಾ ಇಲ್ಲ, ಕೆಲವರು ಅರಿಶಿನೂ ಹಾಕ್ತಾರೆ. ಒಂಚೂರು ತಿಕ್ ಬರಲಿ. ಅದಕ್ಕೆ ತಿಕ್ನೆಸ್ ಮಿಲ್ಕ್ ತೊಗೊಂಡ್ಬಿಟ್ರೆ ನಿಮಗೆ ತಿಕ್ ಕನ್ಸಿಸ್ಟೆನ್ಸಿ ಬಂದ್ಬಿಡುತ್ತೆ. ಒಂದು 2-3 ನಿಮಿಷ ಕುದಿಬೇಕು.
ಇದೊಂಥರ ಕರ್ನಾಟಕ ಅಥೆಂಟಿಕ್ ಡಿಶ್ ಇದೆ, ಮಂಗಳೂರು ಕಡೆ ಮಾಡ್ತಾರೆ ಇದನ್ನು. ಆಫ್ ಮಾಡಿದ್ದೀನಿ. ಸೊ ಅಪ್ಪೆ ಪಾಯಸ ರೆಡಿ ಇದೆ. ಥ್ಯಾಂಕ್ ಯು. ಮಾಡಿ, ನೀವು ಮಾಡಿ, ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಅವಕಾಶ ಕೊಟ್ಟ ನಂದಿನಿ ಮೇಡಮ್ ಮತ್ತು ತಂಡದವರಿಗೆ ತುಂಬ ಧನ್ಯವಾದಗಳು. ಅಪ್ಪೆ ಪಾಯಸ ರೆಡಿ.